ನಮಸ್ಕಾರ. ತಮಗೆಲ್ಲರಿಗೂ ಎಂದಿನಂತೆ ಗುರುದೇವ ಕರಿಯರ್ ಅಕಾಡೆಮಿ ಆನ್ಲೈನ್ ಕ್ಲಾಸಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿರಂಜನ್. ಇವತ್ತು ನಾವು ನೋಟಿಸ್ ಮಾಡೋದಾಯಿತು ಅಂದರೆ, ಲಾಸ್ಟ್ ಕ್ಲಾಸಲ್ಲಿ ಆವರ್ತ ಕೋಷ್ಟಕದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಬೀಟ್ ಫಾರೆಸ್ಟ್ ಗಾರ್ಡ್ಗೆ ಏನು ಬೇಕಲ್ಲ ಅವುಗಳನ್ನು ನಾವೇನು ಮಾಡ್ತಾಯಿದ್ದೀವಿ, ಇಲ್ಲಿಂದ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಫಾಲೋಅಪ್ ಮಾಡ್ತಾ ಹೋಗಿ. ಓಕೆ, ಸೊ ನಮ್ಮಲ್ಲಿ ಆಫ್ಲೈನ್ ಕ್ಲಾಸಸ್ಗಳು ಈಗ ಆಲ್ರೆಡಿ ಏನಾಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಎಂಗೇಜ್ ಆಗ್ತಾ ಇದೆ. ಓಕೆ, ಆಫ್ಲೈನ್ ಕ್ಲಾಸಸ್ಗಳಿಗೂ ಸಹಿತ ನಿಮಗೆ ಅವಕಾಶಗಳಿರುತ್ತೆ. ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುವಂತಹ ಈ ನಂಬರ್ಗೆ ನೀವು ನೋಟಿಸ್ ಮಾಡ್ತಾ ಬಂದರೆ ಅಂದರೆ ಕೆಳಗಡೆ ಒಂದು ನಂಬರ್ ಸ್ಕ್ರೋಲ್ ಆಗ್ತಾ ಇದೆ ಎನ್ಕ್ವೈರಿಗೆ ಅಂಥೇಳಿ ನೀವು ಅದನ್ನು ನೋಟಿಸ್ ಮಾಡಬಹುದು. ಓಕೆ, ಸೊ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಕಾನ್ಸೆಪ್ಟನ್ನು ನಾವು ನೋಟಿಸ್ ಮಾಡ್ತಾ ಬರೋಣ. ಯಾವುದಾಗಿರುತ್ತೆ? ಧಾತುಗಳ ವರ್ಗೀಕರಣ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಧಾತುಗಳ ವರ್ಗೀಕರಣ. ಧಾತುಗಳ ವರ್ಗೀಕರಣ ಅಥವಾ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂತ. ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂತ ನಾವು ನೋಟಿಸ್ ಮಾಡ್ತಾ ಬರೋಣ. ನೋಡೋಣ ಈಗ. ಸೊ ಆವರ್ತ ಕೋಷ್ಟಕದಲ್ಲಿ ಧಾತುಗಳಲ್ಲೇ ನಾವೆಲ್ಲ ನೋಟಿಸ್ ಮಾಡುವುದಾಯಿತು ಅಂತ ಹೇಳಿದ್ರೆ ಯಾವ ಥರ ಲೋಹಗಳಿದ್ದಾವೆ, ಅಲೋಹಗಳಿದ್ದಾವೆ ಮತ್ತು ಲೋಹಗಳಿದ್ದಾವೆ. ಓಕೆ, ಧಾತುಗಳ ವರ್ಗೀಕರಣ ಅಂತ ಹೇಳಿದ್ರೆ ಈ ಕಾನ್ಸೆಪ್ಟನ್ನು ತೊಗೊಳ್ತೀವಿ. ಧಾತುಗಳ ವರ್ಗೀಕರಣದಲ್ಲಿ ಯಾವತ್ತೂ ಅಷ್ಟೇ ಈ ಕಾನ್ಸೆಪ್ಟ್ಗಳಲ್ಲಿ ಇಷ್ಟನ್ನು ನಾವು ನೋಟಿಸ್ ಮಾಡ್ತೀವಲ್ಲ, ಧಾತುಗಳ ವರ್ಗೀಕರಣ ಅಂತೇಳಿ. ಇಲ್ಲಿಂದ ಮುಂದುವರೆಯೋದಾಯಿತು ಅಂತ ಹೇಳಿದ್ರೆ ಆವರ್ತ ಕೋಷ್ಟಕದಲ್ಲಿ ನಾವು ನೋಟಿಸ್ ಮಾಡೋದಾಯಿತು ಅಂದರೆ ಲೋಹ ಮತ್ತು ಅಲೋಹಗಳು ಅನ್ನೋ ಒಂದು ಕಾನ್ಸೆಪ್ಟನ್ನು ನೋಡ್ತೇವೆ. ಲೋಹ, ಮೆಟಲ್ಸ್, ಮತ್ತು ಅಲೋಹ, ನಾನ್ ಮೆಟಲ್ಸ್. ಓಕೆ, ಲೋಹ ಮತ್ತು ಅಲೋಹಗಳು ಅಂತೇಳಿ ಬಂದಾಗ ಏನೇನನ್ನು ಗಮನಿಸ್ತಾ ಹೋಗ್ಬೋದಪ್ಪ ಅಂತ ಹೇಳಿದ್ರೆ ಇವುಗಳಲ್ಲಿ ನೋಡ್ಬೋದು ನೀವು. ಈ ಧಾತುಗಳಲ್ಲಿ ಇವುಗಳಲ್ಲಿ ಮತ್ತು ಇವುಗಳು ಸಾಮಾನ್ಯವಾಗಿ ಏನಾಗಿರುತ್ತವೆ ಅಂದರೆ ಘನ ಸ್ಥಿತಿಯಲ್ಲಿ ದೊರೆಯುತ್ತವೆ ಮತ್ತು ದ್ರವ ಸ್ಥಿತಿಯಲ್ಲೂ ದೊರೆಯುತ್ತವೆ. ಓಕೆ, ಘನ ಸ್ಥಿತಿಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಕಬ್ಬಿಣ, ನಿಕ್ಕೆಲ್, ಕೊಬಾಲ್ಟ್, ಓಕೆ, ತಾಮ್ರ, ಚಿನ್ನ, ಬೆಳ್ಳಿ, ನಿಕ್ಕೆಲ್. ಹೌದಾ, ಘನ ಸ್ಥಿತಿಯಲ್ಲಿ ಬರ್ತಕ್ಕಂಥ ಲೋಹಗಳು. ದ್ರವ ಸ್ಥಿತಿಯ ಲೋಹಗಳು ಅಂತೇಳಿ ಬಂದಾಗ ಪಾದರಸ ಮತ್ತು ಗ್ಯಾಲಿಯಂ ಅಂತೇಳಿ ಆಗುತ್ತವೆ. ಓಕೆನಾ. ಸೊ ಇಲ್ಲಿಗೆ ಬಂದಾಗ ಇವುಗಳು ಸಾಮಾನ್ಯ ತಾಪದಲ್ಲಿ ಘನದಲ್ಲೂ ದೊರೀತವೆ, ದ್ರವದಲ್ಲೂ ದೊರೀತವೆ ಮತ್ತು ಅನಿಲದಲ್ಲೂ ದೊರೀತವೆ. ಓಕೆ, ಘನ, ದ್ರವ, ಅನಿಲ ಅಂತೇಳಿ ಕರಿತೀವಿ. ಘನ ಅಂತೇಳಿ ಬಂದಾಗ ವಜ್ರ ಬರ್ತದೆ ಮತ್ತು ಗ್ರಾಫೈಟ್ಗಳು ಬರ್ತದೆ. ಅಲೋಹಗಳ ಗುಂಪಿಗೆ ನಾವು ನೋಟಿಸ್ ಮಾಡುವಂಥದ್ದು ವಜ್ರ, ಗ್ರಾಫೈಟ್ ಮತ್ತು ವಜ್ರಗಳನ್ನು ಹೇಳಬಹುದು. ಓಕೆನಾ. ದ್ರವ ಅಂತೇಳಿ ಬಂದಾಗ ಬ್ರೋಮಿನ್ ಅಂತೇಳಿ ಗಮನಿಸ್ತೀವಿ. ಅನಿಲ ಅಂಥೇಳಿ ಬಂದಾಗ ಸಾರಜನಕ, ಆಮ್ಲಜನಕ, ನೆಕ್ಸ್ಟು ಇಂಗಾಲ, ಹೈಡ್ರೋಜನ್, ಜಲಜನಕ, ನೆಕ್ಸ್ಟು ಅಯೋಡಿನ್ ಅಂತೇಳಿ ನೋಡ್ತೇವೆ. ಇಷ್ಟರಲ್ಲೇ ಮತ್ತೊಂದೊಂದೊಂದೊಂದು ಕ್ವಶನ್ಸ್ಗಳನ್ನು ನೋಡ್ಬೋದು. ಸಸ್ಯದ ಬೆಳವಣಿಗೆಗೆ ಪ್ರಮುಖವಾಗಿ ದೊರೆಯುವಂಥದ್ದು ಯಾವುದು ಅಂದರೆ ಸಾರಜನಕ. ಸಸ್ಯದ ಬೆಳವಣಿಗೆಗೆ ಅತ್ಯವಶ್ಯಕ. ಓಕೆ, 1 ಮಾರ್ಕ್ಸ. ವಾತಾವರಣದಲ್ಲಿ ಎಷ್ಟು ಸಿಗುತ್ತೆ ಅಂತ ಕೇಳಿದರೆ ಅದೊಂದು ಮಾರ್ಕ್ಸ. ಎಷ್ಟು? 78% ದೊರೀತದೆ. ಓಕೆ, ಅದೊಂದು ಮಾರ್ಕ್ಸು. ನೆಕ್ಸ್ಟು ಸಾರಜನಕ ಎಂಬುದು ಏನಾಗಿರುತ್ತೆ ಅಂತೇಳಿದರೆ ಚಿಪ್ಸ್ ಪಾಕೆಟ್ಗಳಲ್ಲಿ ತುಂಬಲಾಗುತ್ತೆ. ಫಂಗಸ್ಗಳು ಅಂದರೆ ಆಲೂಗಡ್ಡೆಗಳ ಮೇಲೆ ಫಂಗಸ್ಸು ಬೆಳೆಯದಂತೆ ಏನು ಮಾಡುತ್ತೆ, ಇದು ಕಾಪಾಡುತ್ತೆ. ಅಲ್ಲೊಂದು ಮಾರ್ಕ್ಸ. ನೆಕ್ಸ್ಟು ವಾಹನಗಳ ಒತ್ತಡಗಳ, ಗಾಲಿಗಳಲ್ಲಿ ಒತ್ತಡಗಳನ್ನು ತಡೆಯೋದಕ್ಕಾಗಿ ಏನು ಮಾಡ್ತೇವೆ, ನೈಟ್ರೋಜನನ್ನು ತುಂಬುತ್ತವೆ. ಅದೊಂದು ಮಾರ್ಕ್ಸು. ಹೌದಾ. ಸೊ ಈ ರೀತಿ ವೆರೈಟಿಗಳಲ್ಲಿ ಸಾರಜನಕಗಳನ್ನು ನಾವು ನೋಟಿಸ್ ಮಾಡ್ತೀವಿ, ಗೊತ್ತಿರಲಿ. ಓಕೆ, ಸೊ ಆಮ್ಲಜನಕ ಅಂದಾಗ ದಹನ ಕ್ರಿಯೆಗೆ ಸಹಕರಿಸುತ್ತೆ. 1 ಮಾರ್ಕ್ಸು. ಪ್ರಾಣವಾಯು, ಹೌದು, 1 ಮಾರ್ಕ್ಸು. ಹೌದಾ. ಸೊ ಆಮ್ಲಜನಕ ಎಂಬುದು ಅತ್ಯವಶ್ಯಕವಾಗಿ ನಾವು ನೋಡ್ತೀವಿ. ಓಕೆ, ನೆಕ್ಸ್ಟು ನಾವು ನೋಡೋದಾಯಿತು ಅಂದರೆ ಇದು ಎಷ್ಟು ಪರ್ಸೆಂಟೇಜಲ್ಲಿ ಸಿಗುತ್ತೆ ಅಂತೇಳಿ ನಿಮ್ಗೆ ಗೊತ್ತಿರಬೇಕು. ಅದೊಂದು ಮಾರ್ಕ್ಸ್ ಕೇಳಿದ್ರು ಅಂದರೂ ನೆನಪಿರಬೇಕು. 21% ದೊರೀತದೆ.
ಮಣ್ಣಿನಲ್ಲಿ 46.8% ದೊರೀತದೆ ಮಣ್ಣಿನಲ್ಲಿ. ಓಕೆ, ಆದರೆ ವಾತಾವರಣದಲ್ಲಿ ಮಾತ್ರ 21%. ವಜ್ರದ ಮೂಲ ಅಂತ ನೋಡ್ಬೋದು 1 ಮಾರ್ಕ್ಸಿಗೆ, ಹೌದಾ? ಸೊ ನಮ್ಮ ವಾತಾವರಣದಲ್ಲಿ ಏನಾಗಿರುತ್ತೆ, ತೀರಾ ರೇರ್ ಆಗಿ ಸಿಗುವಂಥದ್ದು 0.02% ಅಷ್ಟೇ. ಆದರೆ ನಮ್ಮ ದೇಹದಲ್ಲಿ ಜೈವಿಕ ಘಟಕ ಅಂದರೆ ಯಾವುದು ಅಂದರೆ ಕಾರ್ಬನ್ ಆಗಿರುತ್ತೆ, ಅದೊಂದು ಮಾರ್ಕ್ಸ್. ಹೈಡ್ರೋಜನ್, ವಿಶ್ವದಲ್ಲಿ ಹೇರಳವಾಗಿ ಸಿಗುವ ಧಾತು ಹೈಡ್ರೋಜನ್ ಆಗಿರುತ್ತೆ, ಗೊತ್ತಿರಲಿ. ಮತ್ತು ಹಗುರ ಧಾತು ಅಂತ ಕೇಳಿದ್ರು ಹೈಡ್ರೋಜನ್ ಆಗಿರುತ್ತೆ, ನೆನಪಿರಲಿ. ಓಕೆ, ಮತ್ತು ಹೈಡ್ರೋಕಾರ್ಬನ್ಸ್ಗಳಲ್ಲಿ ದಹನಕಾರಿಯಾಗಿ ಕೆಲಸ ಮಾಡೋದು ಯಾವುದು ಅಂದರೂ ಹೈಡ್ರೋಜನ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಹೈಡ್ರೋಕಾರ್ಬನ್ಸ್ ಅಂದರೆ ಮೀಥೇನು, ಪ್ರೋಪೇನು, ಬ್ಯೂಟೇನು ಇವುಗಳು ಬಂದು ಹೋಗುತ್ತವೆ. ಓಕೆ, ಸೊ ನೆಕ್ಸ್ಟು ಭಾರವಾದ ಅಲೋಹ ಅಂತ ಹೇಳಿದ್ರೆ ಬರ್ತದೆ. ನೆಕ್ಸ್ಟು ಕೃತಕ ಮಳೆಗಾಗಿ ಏನು ಮಾಡ್ತೀವಿ ಅಂದರೆ ಇವುಗಳನ್ನು ಬಳಕೆಯಲ್ಲಿ ತಗೊಂಬರ್ತೀವಿ, 1 ಮಾರ್ಕ್ಸ್. ಓಕೆ, ಎಷ್ಟು ಮಾರ್ಕ್ಸ್ ಹಂಗೆ ಎಣಿಸ್ತಾ ಬರ್ರಿ. ನಾನೀಗ ಬರ್ದಿದ್ರಲ್ಲಿ ಎಷ್ಟು ಮಾರ್ಕ್ಸ್ ಕೇಳಿದೆ ನಾನು. 1 2 3 4 5 6 7 8 9 10 11 12 13 14 15 ಮಾರ್ಕ್ಸ್ ಬರೀ ನಾವು ಅಲೋಹಗಳಲ್ಲಿಯೇ ನೋಟಿಸ್ ಮಾಡಬಹುದಾದ ಎಲ್ಲ ಕೇಳಿರೋವೆ. ಎಕ್ಸಾಮ್ 1-2 ಸ್ಕಿಪ್ ಆಗಿರ್ಬೋದು, ನಾನು ಒಂಚೂರು ಎಕ್ಸ್ಟ್ರಾ ಹೇಳಿದ್ದೇನೆ. ಕಡಿಮೆ ಅಂದರೂ 12 ಮಾರ್ಕ್ಸಿಗೆ ಕೇಳಿದ್ದಾರೆ, ಕಡಿಮೆ ಅಂದರೂ 12 ಮಾರ್ಕ್ಸಿಗೆ ಕೇಳಿದ್ದಾರೆ. ಓಕೆ, ಹೀಗಾಗಿ ಇದರ ಮೇಲೆ ಸ್ವಲ್ಪ ಹೆಚ್ಚು ಗಮನ ಇರಲಿ. ಓಕೆನಾ? ಸೊ ಇನ್ನೊಂದು ನೋಡ್ತಾ ಹೋಗೋಣ. ಈಗ ಲೋಹಗಳು, ಅಲೋಹಗಳಲ್ಲಿ ಇವುಗಳಿಗೆ ತನ್ಯತೆ ಮತ್ತು ಕುಟ್ಟತೆ ಸ್ವಭಾವ ಅತಿ ಹೆಚ್ಚಾಗಿರುತ್ತದೆ. ತನ್ಯತೆ ಮತ್ತು ಕುಟ್ಟತೆ ಸ್ವಭಾವ ಏನು ಸರ್? ತನ್ಯತೆ ಮತ್ತು ಕುಟ್ಟತೆ ಸ್ವಭಾವ ಅಂದರೆ ತಂತಿಯಾಗಿ ಮಾರ್ಪಾಡಾಗುವ ಲಕ್ಷಣಗಳಿಗೆ ತನ್ಯತೆ ಅಂತೇಳಿ ಕರಿತೇವೆ. ಬೆಳ್ಳಿ ತಂತಿ, ಬಂಗಾರ ತಂತಿ, ಹೌದಾ? ಸೊ ತಾಮ್ರದ ತಂತಿ, ಅಲ್ಯೂಮಿನಿಯಂ ತಂತಿ ಲೋಹಗಳಿಗೆ ಮಾತ್ರ ಇರ್ತದೆ, ಎಲಾಸ್ಟಿಸಿಟಿ ಪ್ರಾಪರ್ಟಿ ಇರ್ತದೆ. ಹಾಗಾಗಿ ಓಕೆ, ಕುಟ್ಟತೆ ಸ್ವಭಾವ ಅಂದರೆ ಬಡ್ದು ಏನು ಮಾಡೋದು, ತೆಳು ಹಾಳೆಗಳನ್ನಾಗಿ ಮಾಡೋದು. ಓಕೆ, ಅಲೋಹಗಳು ಅಂತೇಳಿ ಬಂತು ಅಂದರೆ ಅಲೋಹಗಳಲ್ಲಿ ನಾವು ನೋಟಿಸ್ ಮಾಡಬಹುದಾದದ್ದು ಅಂತ ಹೇಳಿದ್ರೆ ಯಾವ್ಯಾವ ರೀತಿ ಇರುತ್ತೆ? ತನ್ಯತೆ ಮತ್ತು ಕುಟ್ಟತೆ ಸ್ವಭಾವಗಳು ಇರಂಗಿಲ್ಲ. ಯಾಕೆ ಇರಂಗಿಲ್ಲಪ್ಪ ಅಂದರೆ ಇವುಗಳು ಏನಾಗಲ್ಲ ಅಂದರೆ ಪುಡಿಗಳ ರೂಪದಲ್ಲಿ ದೊರೀತದೆ ಮತ್ತು ಗ್ಯಾಸ್ಗಳ ರೂಪದಲ್ಲಿ ದೊರೀತದೆ. ಹಾಗಾಗಿ ಮತ್ತು ಇವುಗಳಿಗೆ ಬಾಯ್ಲಿಂಗ್ ಪಾಯಿಂಟ್ ಮತ್ತು ಓಕೆ ಕುದಿಯೋ ಬಿಂದು ಏನಾಗಿರುತ್ತೆ, ಸಾಮಾನ್ಯವಾಗಿ ಏನಾಗಿರುತ್ತೆ, ಜಾಸ್ತಿ ಇರುತ್ತದೆ. ಬಾಯ್ಲಿಂಗ್ ಪಾಯಿಂಟ್ ಅಂತ ಕರಿತೇವೆ, ಅದು ದೊಡ್ಡ ಮಟ್ಟಕ್ಕೆ ಇರ್ತದೆ. ಆದರೆ ಇವುಗಳಿಗೆ ಸಾಮಾನ್ಯ ಬಾಯ್ಲಿಂಗ್ ಪಾಯಿಂಟ್ ಇರ್ತದೆ. ಓಕೆ, ದೊಡ್ಡ ಪ್ರಮಾಣದಲ್ಲಿ ಏನಿರಂಗಿಲ್ಲ. ಓಕೆ, ಸಾಮಾನ್ಯ ಪ್ರಮಾಣದಲ್ಲಿ ಇರುತ್ತೆ. ಯಾಕೆಂದರೆ ಕಠಿಣತ್ವ ಗುಣ, ಇವುಗಳು ಕಠಿಣತ್ವ ಗುಣ ಇರಂಗಿಲ್ಲ, ಇದ್ದರೂ ಭಾಳ ಹಾರ್ಡಾಗಿರ್ತವೆ, ಉಷ್ಣ ಕೊಟ್ಟ ಸಿಡಿದೇ ಬಿಡ್ತವೆ. ಓಕೆ, ಅಂಥ ಗುಣಲಕ್ಷಣಗಳನ್ನು ನಾವಿಲ್ಲಿ ನೋಟಿಸ್ ಮಾಡಬಹುದು. ಓಕೆನಾ? ಸೊ ಹಾಗಾದರೆ ಒಂದೊಂದು ಮಾರ್ಕ್ಸಿಗೆ ಇಂಥವುಗಳನ್ನು ಒಂದೊಂದು ಮಾರ್ಕ್ಸಿಗೆ ಏನೇನು ಕೇಳಿದ್ದಾರೆ ನೋಡ್ಕೊಳ್ತಾ ಬಂದ್ಬೋಣ. ಲೋಹ, ಅಲೋಹ, ಓಕೆ, ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ಗಳಲ್ಲಿ ನೋಟಿಸ್ ಮಾಡಬಹುದಾದಂತಹ ಕಾನ್ಸೆಪ್ಟ್. ಲಿಸನ್ ಟು ಮೀ. ಹೆಚ್ಚಾಗಿ ದೊರೆಯುವ ಲೋಹ ಯಾವುದು ಅಂತೇಳಿ ಬಂತು. ಅದು ಹೆಚ್ಚಾಗಿ ದೊರೆಯುವ ಲೋಹ ಯಾವುದು ಅಂತೇಳಿ ಬಂತು ಅಂತ ಹೇಳಿದ್ರೆ ಏನು ಹೇಳ್ತೀವಿ? ಅಲೋಹ, ಅಲ್ಯೂಮಿನಿಯಂ ಅಂತ ಹೇಳ್ತೀವಿ. ಹೆಚ್ಚಾಗಿ ದೊರೆಯುವ ಅಲೋಹ ಅಂತ ಹೇಳಿದಾಗ ಸಾರಜನಕಗಳನ್ನು ಹೇಳಲಾಗುತ್ತೆ, ಅತಿ ಹೆಚ್ಚಾಗಿ ದೊರೀತದೆ. ಹಾಗಾದರೆ ಹೋಲ್ ಲೋಹಗಳಲ್ಲಿಯೇ ಅಲೋಹ ಲೋಹಗಳಲ್ಲಿಯೇ ಅತಿ ಹೆಚ್ಚಾಗಿ ಸಿಗುವ ಅಥವಾ ಭೂಮಿಯಲ್ಲಿ ಹೊದಿಕೆ ರೂಪದಲ್ಲಿ ಇರುವಂತಹ ಧಾತು ಯಾವುದು ಅಂತ ಹೇಳಿದ್ರೆ ಅಲ್ಯೂಮಿನಿಯಂ ಬರಿಬಾರ್ದವಾಗ ಸಿಲಿಕಾನ್ ಬರಿಬೇಕು. ಸರ್ ಮತ್ತು ಇಲ್ಲಾಕೆ ಸೇರಿಸಲಿಲ್ಲ ಸರ್ ಅಂತ ಹೇಳಿದ್ರೆ ಇದು ಲೋಹವೂ ಅಲ್ಲ ಅಲೋಹವೂ ಅಲ್ಲ, ಎರಡರ ಮಧ್ಯೆ ಬರುವಂತಹ ಲೋಹವ. ಹಾಗಾಗಿ ನಾವು ಇದನ್ನು ಏನು ಮಾಡ್ತೀವಿ ಅಂದರೆ ಸಪ್ರೇಟಾಗಿ ನೋಟಿಸ್ ಮಾಡ್ತೀವಿ. ಭೂಮಿಯಲ್ಲಿ ಸಿಗುವ ಧಾತು, ಅತಿ ಹೆಚ್ಚಾಗಿ ದೊರೆಯುವ ಧಾತು ಸಿಲಿಕಾನ್. ಭೂಮಿಯಲ್ಲಿ ಸಿಗುವ ಅತಿ ಹೆಚ್ಚಾಗಿ ದೊರೆಯುವ ಲೋಹ ಅಲ್ಯೂಮಿನಿಯಂ. ಭೂಮಿಯಲ್ಲಿ ಸಿಗುವ ಅತಿ ಹೆಚ್ಚಾಗಿ ದೊರೆಯುವ ಅಲೋಹ ಸಾರಜನಕ. ನೆಕ್ಸ್ಟ್ ನೋಡೋಣ ಈಗ. ಓಕೆ, ಸೊ ಹಗುರವಾದ ಧಾತುಗಳು ಅಂತೇಳಿ ಬಂದಾಗ ಲೀಥಿಯಂ ಬರ್ತದೆ ಮತ್ತು ಅಲ್ಯೂಮಿನಿಯಂ ಬರ್ತದೆ. ಅದೇ ನೀವು ಹಗುರವಾದ ಅಲೋಹಗಳು ಅಂತೇಳಿ ಬಂದರೆ ಹೈಡ್ರೋಜನ್ ಬರ್ತದೆ ಮತ್ತು ಹೀಲಿಯಂ ಬರ್ತದೆ. ಓಕೆ, ಹಗುರವಾದ ಅಲೋಹಗಳು. ಲೀಥಿಯಂಗಳನ್ನು ಎಲ್ಲಿ ಬಳಕೆ ಮಾಡ್ತೀವಪ್ಪ? ಅಲ್ಯೂಮಿನಿಯಂನ ಸಾಮಾನ್ಯವಾಗಿ ನಾವು ಮೈನ್ಸ್ ವೈರ್ಗಳನ್ನು ತರೋದಕ್ಕೆ ಬಳಕೆಯಲ್ಲಿ ತರಲಾಗುತ್ತೆ. ಮೈನ್ಸ್ ವೈರ್ಗಳಲ್ಲಿ ಬಳಕೆ ಆಗಿರೋದು ಅಲ್ಯೂಮಿನಿಯಂನ ನೋಡ್ತೇವೆ. ವಿಮಾನಗಳ ತಯಾರಿಕೆಯಲ್ಲಿ ಬಳಕೆಯಲ್ಲಿ ತರ್ತೀವಿ ಮತ್ತು ವಿಮಾನಗಳ ಬಿಡಿಭಾಗಗಳನ್ನು ತಯಾರು ಮಾಡಲು ಬಳಕೆ ಮಾಡ್ತೀವಿ. ನೆಕ್ಸ್ಟು ಈ ಶಾಶ್ವತ ಅಯಸ್ಕಾಂತಗಳಲ್ಲೂ ಸಹಿತ ಏನು ಮಾಡ್ತೀವಿ, ಇದನ್ನು ಬಳಕೆಯಲ್ಲಿ ತರ್ತೀವಿ, ಗೊತ್ತಿಲ್ಲದು. ಓಕೆ, ಲೀಥಿಯಂ ಸೆಲ್ಸ್ಗಳು, ಓಕೆ, ವೆಹಿಕಲ್ ರಿಚಾರ್ಜಬಲ್ ವೆಹಿಕಲ್ಗಳು ಬಂದಿರ್ತವೆ ಈಗ, ಅವುಗಳನ್ನೆಲ್ಲ ನಾವೇನು ಮಾಡ್ತೀವಿ, ಲೀಥಿಯಂ ಸೆಲ್ಸ್ಗಳು ಅಂತಲೇ ನೋಟಿಸ್ ಮಾಡ್ತೀವಿ. ಓಕೆ, ಸೊ ಹೈಡ್ರೋಜನ್ ಅಂತೇಳಿ ಬಂದಾಗ ಹಗುರ ಧಾತು, ಎರಡನೇ ಹಗುರ ಧಾತು ಹೀಲಿಯಂ ಆಗಿರುತ್ತೆ. ಅಲ್ಯೂಮಿನಿಯಂ ಎರಡನೇ ಹಗುರ ಅಲೋಹ ಆಗಿರುತ್ತೆ.
ಓಕೆ, ಇದನ್ನು ಬಿಟ್ಟರೆ ನಾವು ಮಾನವ ಇದಕ್ಕಿಂತಲೂ ಭಾರವಾದ ಧಾತು ಯಾವುದು ಅಂದರೆ ಪ್ಲುಟೋನಿಯಂ ಅಂತೇಳಿ. ಪ್ಲುಟೋನಿಯಂ ಎಂಬುದು ಏನಾಗಿರುತ್ತೆ, ಭಾರವಾದ ಧಾತು. ಬಟ್ ಭಾರವಾದ ಲೋಹ ಅಂತ ಹೇಳಿದಾಗ ಪ್ಲುಟೋನಿಯಂ, ಭಾರವಾದ ಅಲೋಹ ಅಂತ ಹೇಳಿದಾಗ ಅಯೋಡಿನ್ ಬರ್ತದೆ. ಅಯೋಡಿನ್ ಅಂತೇಳಿ ಹೇಳಬಹುದು, ಭಾರವಾದ ಅಲೋಹ. ಓಕೆ, ಮಾನವ ಅತಿ ಹೆಚ್ಚಾಗಿ ಬಳಕೆ ಮಾಡುವ ಕಠಿಣ ಲೋಹ ಎಂದರೆ ಕಬ್ಬಿಣ, ಐರನ್ ಅಂತೇಳಿ ನೋಡ್ತೀವಿ. ಓಕೆ, ಐರನ್ ಅಂತೇಳಿ ನಾವು ನೋಟಿಸ್ ಮಾಡ್ತೀವಿ. ಐರನ್ ಅಂತೇಳಿ ಗಮನಿಸ್ತೀವಿ. ಮಾನವ ಅತಿ ಹೆಚ್ಚಾಗಿ ಬಳಕೆ ಮಾಡುವ ಕಠಿಣ ಅಲೋಹ ಅಂತೇಳಿ ಬಂದಾಗ ಡೈಮಂಡ್. ಓಕೆ, ಇದನ್ನು ಹೊರತುಪಡಿಸಿದರೆ ಕಬ್ಬಿಣದಂತೆಯೇ ಕಠಿಣ ಲೋಹ ಅಂತೇಳಿ ಬಂದರೆ ಓಸ್ಮಿಯಂ ಬರಿಬೇಕು. ಓಸ್ಮಿಯಂ ಅಂತೇಳಿ ಕರಿತೇವೆ. ಡೈಮಂಡ್, ಓಕೆ, ಡೈಮಂಡ್ ವಜ್ರದಂತೆಯೇ ಕಠಿಣ ಅಲೋಹ ಅಂತೇಳಿ ಬಂದರೆ ಕಾರ್ಬೋರೆಂಡಮ್. ಕಾರ್ಬೋರೆಂಡಮ್ ಮಸಾಣೆ ಕಲ್ಲು, ಸಾಣೆ ಕಲ್ಲು ಅಂತ ಕರಿತೀವಲ್ಲ ಅದು. ಸಿಲಿಕಾನ್ ಕಾರ್ಬೈಡ್ ಅಂತ ಇದರ ಕೆಮಿಕಲ್ ನೇಮ್, ಸಿಲಿಕಾನ್ ಕಾರ್ಬೈಡ್ ಎಂಬುದು. ಓಕೆ, ಸೊ ನೆಕ್ಸ್ಟು ಮೃದುತ್ವ ಹೊಂದಿರುವಂತಹ ಲೋಹ ಯಾವುದು ಅಂತ ಹೇಳಿದ್ರೆ ಸೋಡಿಯಂ ಆಗಿರುತ್ತದೆ. ಮೃದು, ಅತೀ ಮೃದು, ಕೇಕ್ ಕಟ್ ಮಾಡ್ದಂಗೆ ಕಟ್ ಮಾಡ್ಬೋದು. ಮೃದು ಅಲೋಹ ಅಂತ ಹೇಳಿದ್ರೆ ಫಾಸ್ಫರಸ್ ಆಗಿರುತ್ತೆ, ಮತ್ತು ಸಲ್ಫರ್ ಆಗಿರುತ್ತೆ. ಓಕೆ, ಸಲ್ಫರ್ ಅಂತೇಳಿ ನೋಡ್ತೇವೆ. ರಂಜಕ ಮತ್ತು ಗಂಧಕಗಳನ್ನು ನಾವು ನೋಟಿಸ್ ಮಾಡಬಹುದು. ನೆಕ್ಸ್ಟು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿಡುವ ಲೋಹಗಳು ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಓಕೆ, ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅಂತೇಳಿ ಕರಿತೇವೆ. ಇವುಗಳೇನು ಅಂತ ಹೇಳಿದ್ರೆ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿರ್ತವೆ, ಕಾರಣ ಆಮ್ಲಜನಕದೊಂದಿಗೆ ವರ್ತಿಸಿ ಕರಗೋಗ್ಬಿಡ್ತವೆ. ಓಕೆ, ಇಲ್ಲಿಗೆ ಬಂದರೆ, ಓಕೆ, ಇಲ್ಲಿಗೆ ಬಂದಾಗ ಅಲೋಹಗಳು ಅಂತೇಳಿ ಬಂದಾಗ ಸಾಮಾನ್ಯವಾಗಿ ನಾವು ನೋಟಿಸ್ ಮಾಡಬಹುದಾದದ್ದು ಸೊ ಯಾವುದಾಗಿರುತ್ತೆ, ಸೋಡಿಯಂ ಪೊಟ್ಯಾಷಿಯಂ. ಅದರಂತೆಯೇ ಇಲ್ಲಿ ನೀರಿನಲ್ಲಿ ಸಂಗ್ರಹಿಸಿಡುವಂಥದ್ದು ಯಾವುದು ಅಂದರೆ ಬಿಳಿ ರಂಜಕ, ವೈಟ್ ಫಾಸ್ಫರಸ್. ಬಿಳಿ ರಂಜಕ, ವೈಟ್ ಫಾಸ್ಫರಸ್ ಅಂತೇಳಿ ನೋಟಿಸ್ ಮಾಡಬಹುದು. ಓಕೆ, ಸೊ ಹೀಗೆ ನಾವೇನು ಮಾಡ್ತೀವಿ ಅಂದರೆ ಲೋಹಗಳ ಮೇಲೆ ಓಕೆ ಡಿಫ್ರೆನ್ಸ್ಗಳನ್ನು ನಾವು ನೋಡ್ತೇವೆ. ಓಕೆ, ಇನ್ನೂ ಹೆಚ್ಚಿನ ಮಾಹಿತಿಗಳಿದ್ದಾವೆ, ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ವಶನ್ಸ್ಗಳನ್ನು ನೋಟಿಸ್ ಮಾಡೋದಾಯಿತು ಅಂತ ಹೇಳಿದ್ರೆ ಅದನ್ನು ಕ್ವಶನ್ ರೂಪದಲ್ಲೇ ನಾವು ನೋಟಿಸ್ ಮಾಡ್ತಾ ಹೋಗೋಣ. ಓಕೆ, ಸೊ ನಿಮಗೆ ಕೇಳಿದ್ದಾರೆ, ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ. ಸಾರಿ, ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಓಕೆ, ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣಪ್ಪ. ಓಕೆ, ಸೊ ಇಲ್ಲಿ ನೀವು ನೋಟಿಸ್ ಮಾಡುವ ಹಾಗೆ ಸೊ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಗಮನಿಸ್ತಾ ಹೋಗ್ತೀವಿ, ನಾವು ನೋಟಿಸ್ ಮಾಡಬಹುದಾದದ್ದು ನೋಟಿಸ್ ಮಾಡೋಣ ಈಗ. ಓಕೆ, ಸೊ ಒಂದೊಂದಾಗೆ ಕೇಳ್ತಾ ಹೋದರೆ ಓಕೆ ಇವೆಲ್ಲ ಕ್ವಶನ್ಸ್ ರೂಪದಲ್ಲಿ ನಾವು ಹೆಚ್ಚು ನೋಟಿಸ್ ಮಾಡ್ತಾ ಬರ್ತೀವಿ. ಈಗ ಆಲ್ರೆಡಿ ಇವನಷ್ಟು ಕೇಳಿದ್ರಲ್ಲಿ ಹೆಚ್ಚು ಕೇಳಿರೋದು ಇವನ್ನೆಲ್ಲ ಕೇಳ್ತಾ ಹೋಗಿದ್ದಾರೆ. ಓಕೆ, ಅತ್ಯುತ್ತಮ ವಿದ್ಯುತ್ ವಾಹಕ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಅತ್ಯುತ್ತಮ ವಿದ್ಯುತ್ ವಾಹಕ ಲೋಹ ಯಾವುದು ಅಂತ ಕೇಳಿದ್ದಾರೆ. ಓಕೆ, ವೆರಿ ಗುಡ್ ಎಲೆಕ್ಟ್ರಿಕ್ ಕಂಡಕ್ಟಿಂಗ್ ಎಲಿಮೆಂಟ್. ಓಕೆ ಅಂತೇಳಿ ಬಂದಾಗ ಅಲ್ಲಿ ಏನು ಕೇಳಿದ್ದಾನೆ ಅಂತ ಹೇಳಿದ್ರೆ, ಒಂದು ಚಿನ್ನ ಕೇಳಿದ್ದಾರೆ, ಎಯು ಚಿನ್ನ. ಓಕೆ, ಸಿಲ್ವರ್. ಮೂರನೇದು ಕಾರ್ಬನ್. ನಾಲ್ಕನೇದು ಗ್ರಾಫೈಟ್. ಇದನ್ನೇನಂತ ಹೇಳಬೇಕು, ಕಾರ್ಬನ್ ಅಂತ ಹೇಳಬಹುದು. ಇಂಗಾಲ. ಸಿಲ್ವರ್, ಎಜಿ ಅಂದರೆ ಸಿಲ್ವರ್, ಬೆಳ್ಳಿ. ಓಕೆ, ಇನ್ನು ಚಿನ್ನ ಅಂತೇಳಿ ಕರಿತೇವೆ, ಗೋಲ್ಡ್ ಅಂಥೇಳಿ ನಾವು ನೋಟಿಸ್ ಮಾಡ್ಬೋದು. ಗೋಲ್ಡ್. ಹೇಳ್ರಪ್ಪ, ಇಷ್ಟರಲ್ಲಿ ಅತ್ಯುತ್ತಮ ವಿದ್ಯುತ್ ವಾಹಕ ಲೋಹ ಯಾವುದು ಅಂತ ಕೇಳಿದ್ರೆ ನಿಮ್ಮ ಕಡೆಯಿಂದ ಉತ್ತರ ಯಾವುದಾಗಿರಬೇಕು ಗೊತ್ತಾ? ಯಾವುದಾಗಿರಬೇಕು ಅಂತ ಹೇಳಿದ್ರೆ ಲೋಹ ಯಾವುದು ಅಂದರೆ ಬೆಳ್ಳಿ ಆಗಿರಬೇಕು, ಅತ್ಯುತ್ತಮ ವಿದ್ಯುತ್ ವಾಹಕ. ಯಾಕೆಂದರೆ ರೆಸಿಸ್ಟೆನ್ಸ್ ಓನ್ಲಿ 2%, ಇನ್ನು 98% ಔಟ್ಪುಟ್ ಇರುತ್ತೆ. ಆದರೆ ಇವು ಕಾಸ್ಟ್ಲಿ ಇರೋದರಿಂದ ಇವುಗಳನ್ನೇನು ಮಾಡಲ್ಲ, ಮಾನವ ಬಳಕೆ ಮಾಡಲ್ಲ. ಹಾಗಾದರೆ ಮಾನವ ಅತಿ ಹೆಚ್ಚಾಗಿ ಬಳಕೆ ಮಾಡುವ ವಿದ್ಯುತ್ ವಾಹಕ ವಸ್ತು ಯಾವುದು ಅಂತ ಹೇಳಿದ್ರೆ ಅದು ತಾಮ್ರವಾಗಿರುತ್ತೆ, ಕಾಪರ್ ಅಂತೇಳಿ ಹೇಳಬಹುದು. ಓಕೆ, ಸೊ ನೋಟಿಸ್ ಮಾಡೋಣ ಈಗ. ನೆಕ್ಸ್ಟ್ ನೋಡೋದಾಯಿತು ಅಂತ ಹೇಳಿದ್ರೆ ಬೇರೆ ಬೇರೆ ಎಕ್ಸಾಮ್ಸ್ಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನು ನೋಡ್ಬೋದು.
ವಾತಾವರಣದಲ್ಲಿ ಅತಿ ಹೆಚ್ಚಾಗಿ ದೊರೆಯುವ ಸಾರಜನಕದ ಪ್ರಮಾಣವು ಹೀಗಿರುತ್ತದೆ. ವಾತಾವರಣದಲ್ಲಿ ಅತಿ ಹೆಚ್ಚಾಗಿ ದೊರೆಯುವ ಸಾರಜನಕದ ಪ್ರಮಾಣ, ದ ಪರ್ಸೆಂಟೇಜ್ ಆಫ್ ನೈಟ್ರೋಜನ್ ಪ್ರೆಸೆಂಟ್ ಇನ್ ಅವರ್ ಅಟ್ಮಾಸ್ಫಿಯರ್ ಅಂತೇಳಿ ಬಂದರೆ ಓಕೆ ನಿಮಗೆ ಆಪ್ಷನ್ ಹೀಗಿರ್ತದಪ್ಪ. ಓಕೆ ಎಷ್ಟು 21% ಅಂತ ನೋಡಲಾಗುತ್ತೆ. ಎರಡನೇದು 76% ಅಂತ ನೋಡಲಾಗುತ್ತೆ. ಥರ್ಡ್ 78% ಅಂತ ನೋಡಲಾಗುತ್ತೆ. ಫೋರ್ತ್ 48.6% ಅಂತ ನೋಡಲಾಗುತ್ತೆ. ಸರಿಯಾದ ಉತ್ತರ ಅಂತೇಳಿ ಬಂದರೆ ಯಾವುದಾಗಿರುತ್ತೆ ನಿಮಗೆ 78% ನಾವು ನೋಟಿಸ್ ಮಾಡ್ಬೋದು. ಗೊತ್ತಿಲ್ಲ 78% ಎಂಬುದನ್ನು ನೀವೆಲ್ಲ ನೋಟಿಸ್ ಮಾಡೋದಾಯಿತು ಅಂತ ಹೇಳಿದ್ರೆ ಸೊ ನಮ್ಮ ವಾತಾವರಣದಲ್ಲಿ ಸಾರಜನಕದ ಪ್ರಮಾಣ. ಹಾಗಾದರೆ ಇನ್ನು ಉಳಿದವೆಲ್ಲ ರಾಂಗ್ ಆಗಿರ್ತವೆ. ಬಟ್ ಇದನ್ನು ಕೊಡಬಹುದು ಯಾವುದಕ್ಕೆ? ಆಕ್ಸಿಜನ್ಗೆ ನೀಡ್ಬೋದಪ್ಪ. ಆಕ್ಸಿಜನ್ ಅಂತೇಳಿ ನೋಡ್ಬೋದು. ಕನ್ನಡ ಇಂಗ್ಲೀಷ್ ಎರಡೂ ವರ್ಷನ್ಸ್ಗಳಲ್ಲಿದೆ. ಓಕೆ ಸೊ ಧಾರವಾಡದಲ್ಲಿದ್ದಂಥವರು ನೋಡ್ತಾ ಇದ್ರಿ ಅಂದರೆ ವೀರಜ್ಜಲ್ಲಿ ನನ್ನ ಈ ಟೆಕ್ಸ್ಟ್ ಬುಕ್ ಸಿಗ್ತದೆ. ಓಕೆ ನೀವು ಅಲ್ಲಿ ಪರ್ಚೇಸ್ ಮಾಡಬಹುದು. ತೀರಾ ಕಡಿಮೆ ರೇಟಿನಲ್ಲೇ ನಾವು ನೋಟಿಸ್ ಮಾಡುವಂಥದ್ದು. ಸೊ ನೆಕ್ಸ್ಟು ಯಾವುದು ಅಂತ ಹೇಳಿದ್ರೆ ಸಪ್ನಾ ಬುಕ್ ಸ್ಟಾಲ್. ಕರ್ನಾಟಕದಾದ್ಯಂತ ನೋಡ್ತಾ ಇದ್ದೀರಿ ಅಂದರೆ ಸಪ್ನಾ ಬುಕ್ ಸ್ಟಾಲ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ KPSCಗೆ ಸಂಬಂಧಪಟ್ಟಂತೆ ಕನ್ನಡ ಇಂಗ್ಲೀಷ್ ವರ್ಷನ್ಸ್ ಎರಡನ್ನೂ ನಾವು ಇದರಲ್ಲಿ ಕೊಡ್ತಾ ಹೋಗಿದ್ದೀವಿ. ತುಂಬ ಈಸಿ ಆಗೋಗೆ ಕೊಡ್ತಾ ಹೋಗಿದ್ದೀವಿ, ನೋಡ್ತಾ ಹೋಗ್ಬೋದು. ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ಅಂತೇಳಿ ಬಂದಾಗ ವಜ್ರದಂತೆಯೇ ಕಠಿಣವಾದಂತಹ ಧಾತು ಯಾವುದು, ಅಲೋಹ ಯಾವುದು ಅಂತ ಕೇಳುತ್ತೆ ನಿಮಗೆ. ವಜ್ರದಂತೆಯೇ ಕಠಿಣ ಅಂತೇಳಿ ಬಂದಾಗ ಯಾವುದಾಗಿರುತ್ತೆ ಹೇಳೋದಾಯಿತು ಅಂತ ಹೇಳಿದ್ರೆ ಓಸ್ಮಿಯಂ ಅಂತೇಳಿ ನೋಡ್ತೇವೆ. ಓಸ್ಮಿಯಂ 2, ಪ್ಲುಟೋನಿಯಂ, ಓಸ್ಮಿಯಂ ಪ್ಲುಟೋನಿಯಂ ಅಂತೇಳಿ ನೋಡ್ತವೆ. ನೆಕ್ಸ್ಟ್ ಮೂರನೇದು ಕಾರ್ಬೋರೆಂಡಮ್ ಅಂತೇಳಿ ನೋಡ್ತವೆ. ನಾಲ್ಕನೇದು ತಾಮ್ರವನ್ನು ನೋಡ್ತಾ ಇದ್ದೀವಿ. ಓಕೆ ವಜ್ರದಂತೆಯೇ ಕಠಿಣವಾದಂತಹ ಅಲೋಹ ಯಾವುದು ಅಂತ ಕೇಳಿದ್ರೆ ನಿಮಗೆ ಯಾವುದನ್ನು ಬರೆಯೋರು ನೀವು? ಕಾರ್ಬೋರೆಂಡಮ್ನ ಬರಿಬೇಕು. ಸಿಲಿಕಾನ್ ಕಾರ್ಬೈಡ್ ಅಂತಲೂ ಮಾತಾಡ್ತಾರೆ. ಇದನ್ನು ಹೀಗೂ ನೆನಪಿಡಬಹುದು, ಸಿಲಿಕಾನ್ ಕಾರ್ಬೈಡ್. ಸಿಲಿಕಾನ್ ಕಾರ್ಬೈಡ್ ಅಂತೇಳಿ ಕರಿತೇವೆ, SiC ಅಂತೇಳಿ. ಓಕೆ ಸೊ ನೆಕ್ಸ್ಟ್ ನೋಡೋಣ. ಈಗ ನೆಕ್ಸ್ಟ್ ಬೇರೆ ಇದರಲ್ಲಿ ಯಾವ ರೀತಿ ಪ್ರಶ್ನೆ, ಮತ್ತೊಂದು ಪ್ರಶ್ನೆ ಏನಾರು ಕೇಳಿದನ ಅಂಥೇಳಿ. ದೇಹದಲ್ಲಿರುವ ಹಿಮೋಗ್ಲೋಬಿನ್ನಲ್ಲಿರುವ ವರ್ಣಕಕ್ಕೆ ಕಾರಣವಾದಂತಹ ಲೋಹ ಯಾವುದು? ನೇಮ್ ದ ಎಲಿಮೆಂಟ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪಿಗ್ಮೆಂಟ್ ಇನ್ ದ ಬ್ಲಡ್ ಹಿಮೋಗ್ಲೋಬಿನ್. ಓಕೆ ಯಾವುದು ಆ ಕಾರಣವಾದಂಥ ಲೋಹ ಯಾವುದು ಅಂತೇಳಿ ಬಂತು ಅಂದರೆ ಫಸ್ಟ್ ಆಪ್ಷನ್ ನಿಮಗೆ ಈ ರೀತಿ ಇದೆ, ಐರನ್ ಅಂತ ಹೇಳಿದೆ. ಎರಡನೇ ಆಪ್ಷನ್ನು ಫ್ಲೋರಿನ್ ಅಂತ ಇದೆ. ಮೂರನೇ ಆಪ್ಷನ್ನು ಅಯೋಡಿನ್ ಅಂತ ಇದೆ. ನಾಲ್ಕನೇ ಆಪ್ಷನ್ನು ಕಾರ್ಬನ್ ಅಂತ ಇದೆ. ಎಸ್, ಹಿಮೋಗ್ಲೋಬಿನ್ಗೆ ಕಾರಣವಾದಂಥ ವರ್ಣಕ ಯಾವುದು ಅಂತೇಳಿ ಬಂತು ಅಂದರೆ ಸರಿಯಾದ ಉತ್ತರ ಯಾವುದಾಗಿರುತ್ತೆ? ಐರನ್ ಆಗಿರುತ್ತೆ. ಎಕ್ಸಾಮಿಗೆ ತುಂಬ ಸಲ ಇದ್ರ ಮೇಲೆ ಪ್ರಶ್ನೆಗಳಿದ್ದಾವೆ. ಓಕೆ, ಇನ್ನೊಂದು ನೇಮ್ ದ ಪಿಗ್ಮೆಂಟ್ ದ ಪಿಗ್ಮೆಂಟ್ ಕ್ಲೋರೋಫಿಲ್ ಇನ್ ದ ಗ್ರೀನ್ ಲೀಫ್ ದ ಮೆಟಲ್ಸ್ ಪ್ರೆಸೆಂಟ್ ಇನ್ ಇಟ್. ಓಕೆ, ಮೆಟಲ್ ಯಾವುದು ಪ್ರೆಸೆಂಟ್ ಆಗಿರುತ್ತೆ? ಹಾಗಾದರೆ ಸಸ್ಯದ ಕ್ಲೋರೋಫಿಲ್ಗೆ ಕಾರಣವಾಗಿರುವಂತಹ ಹಸಿರು ಸಸ್ಯಗಳಲ್ಲಿ ಯಾವ ಲೋಹ ಏನಾಗಿರುತ್ತೆ ಕಾರಣವಾಗಿರುತ್ತದೆ ಅಂತ ಕೇಳಿದ್ದಾರೆ. ಯಾವ ಲೋಹ ಆನ್ಸರ್ ಮಾಡ್ಬೋದು ಅಂದ್ಕೊಳ್ತೀನಿ. ಐರನ್ ಬರಿತಾ ಇದ್ದೀವಿ. ಎರಡನೇದಾಗಿ ಮ್ಯಾಂಗನೀಸ್ ಬರಿತಾ ಇದ್ದೀವಿ. ಓಕೆ, ಮೂರನೇದಾಗಿ ಮ್ಯಾಗ್ನೀಷಿಯಂ ಬರಿತಾ ಇದ್ದೀವಿ. ನಾಲ್ಕನೇದಾಗಿ ಯಾವುದು ಅಂತ ಹೇಳಿದ್ರೆ ಕಾಪರ್. ಸರಿಯಾದ ಉತ್ತರ ಮ್ಯಾಗ್ನೀಷಿಯಂ. ರಕ್ತದ ಪ್ಲಾಸ್ಮಾದಲ್ಲಿರೋದು ಸಹಿತ ಸೇಮ್ ಮ್ಯಾಗ್ನೀಷಿಯಮ್ಮನ್ನೇ ನೀವು ನೋಟಿಸ್ ಮಾಡಬಹುದು. ಓಕೆನಾ? ಸೊ ಇನ್ನೊಂದು ನೋಡೋದಾಯಿತು ಅಂದರೆ ದ ಟ್ರೇಸ್ ಮೆಟಲ್ ಪ್ರೆಸೆಂಟ್ ಇನ್ ಇನ್ಸುಲಿನ್ ಈಸ್. ಇನ್ಸುಲಿನ್ನಲ್ಲಿರುವ ಲೋಹ ಯಾವುದು ಅಂತ ಕೇಳಿದಾನೆ.
ಓಕೆ, ನಮ್ಮ ರಕ್ತದಲ್ಲಿ ಇನ್ಸುಲಿನ್ ಬಿಡುಗಡೆ ಆಗುತ್ತೆ. ಆ ಇನ್ಸುಲಿನ್ ಮೇನ್ ಕೆಲಸ ಏನು ಅಂತ ಹೇಳಿದ್ರೆ ಏನು ಮಾಡುತ್ತೆ, ಗ್ಲೂಕೋಸನ್ನು ಗ್ಲೈಕೋಜನ್ ಆಗಿ ಪರಿವರ್ತನೆ ಮಾಡುವಂತಹ ಕೆಲಸ ಮಾಡುತ್ತೆ. ಓಕೆ, ಗ್ಲೂಕೋಸ್ ಅಂತ ಬಟ್ ಸಕ್ಕರೆ ಅದನ್ನು ಏನು ಮಾಡ್ತಾ ಹೋಗಬೇಕು, ಗ್ಲೈಕೋಜನ್ ಆಗಿ ಪರಿವರ್ತನೆ ಮಾಡಬೇಕು. ಅದಕ್ಕೆ ಸಂಬಂಧಿಸಿದಂತೆ ಸರಿಯಾದಂತಹ ಧಾತು ಯಾವುದು ಅಂತ ಕೇಳಿದರೆ ಒಂದನೇದು ಜಿಂಕ್ ಅಂತ ನೋಟಿಸ್ ಮಾಡ್ಬೋದು. ಎರಡನೇದು ಐರನ್ ಅಂತೇಳಿ ನೋಟಿಸ್ ಮಾಡಬಹುದು. ಮೂರನೇದು ಮ್ಯಾಂಗನೀಸ್ ಅಂತೇಳಿ ನಾವು ನೋಟಿಸ್ ಮಾಡಬಹುದು. ಇನ್ನೊಂದು ಕೊಬಾಲ್ಟ್. ಎರಡಪ್ಪ, ಇದಕ್ಕೆ ಆನ್ಸರನ್ನು ಹುಡುಕಿ ಯಾವುದಾಗಿರುತ್ತೆ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಜಿಂಕ್ ಸರಿಯಾದ ಉತ್ತರ ಆಗಿರುತ್ತೆ. ಗೊತ್ತಿರಲಿ. ಸೊ ಇಂತಹ ಪ್ರಶ್ನೆಗಳನ್ನು, ಸಾಕಷ್ಟು ಪ್ರಶ್ನೆಗಳನ್ನು, ಓಕೆ, ಸೊ ನಮಗೊಂದು ಟೈಮ್ ಲಿಮಿಟ್ ಅಂತ ಇರ್ತದೆ. ಥಿಯರಿ ಕ್ಲಾಸಸ್ಗಳನ್ನು ಮಾಡುವಾಗ ಒಂದು ಟೈಮ್ ಲಿಮಿಟ್ ಅಂತ ಇರ್ತದೆ. ಸೊ ದಯವಿಟ್ಟು ಇದನ್ನು ಫಾಲೋಅಪ್ ಮಾಡ್ತಾ ಹೋಗಿ. ನಮ್ಮಲ್ಲಿ ಆಫ್ಲೈನ್ ಕ್ಲಾಸ್ ಬೀಟ್ ಫಾರೆಸ್ಟ್ಗೆ ಆಫ್ಲೈನ್ ಕ್ಲಾಸಸ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಓಕೆ, ದಯವಿಟ್ಟು ಇದರ ಸದುಪಯೋಗ ಪಡ್ಕೊಳ್ರಿ. ಧನ್ಯವಾದಗಳೊಂದಿಗೆ ನಿರಂಜನ್.